ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಾವು ಕರ್ತನ ವಾಕ್ಯದ ಕಡೆಗೆ ಹೋಗೋಣ. ಇವತ್ತಿನ ಸಂದೇಶ ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 12ನೇ ವಚನದಿಂದ ತೆಗೆದುಕೊಳ್ಳ್ರಿ. ಆದುದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಎಲ್ಲಾ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ ಸಾಕು. ಆದದ್ರಿಂದ ದೇವರು ಹೇಳ್ತಾರೆ, ಆದದ್ರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಎಲ್ಲ ವಿಷಯಗಳಲ್ಲಿಯೂ ಆತನ ಮಾರ್ಗದಲ್ಲೇ ನಡೆಯುತ್ತಾ. ಹಾಲೆಲೂಯಾ. ದೇವರಲ್ಲಿ ನಮ್ಗೆ ಏನು ಬೋಧನೆ ಮಾಡ್ತಾ ಇದ್ದಾರೆ ಅಂದ್ರೆ, ಇಸ್ರಾಯೇಲರ ಕುಟುಂಬಕ್ಕೆ ಐಗುಪ್ತ ದೇಶದಿಂದ ನಾನು ಬಿಡಿಸಿಕೊಂಡು ಬಂದಿದ್ದೀನಲ್ಲ, ನೀವು ನನ್ನ ಮಾತಿಗೆ ವಿಧೇಯನಾಗಿ ನಡಿಬೇಕು ಅಂತ ನಾನು ನಿಮಗೆ ನನ್ನ ಆಜ್ಞೆಯನ್ನ ನಿಮ್ಗೆ ತೋರಿಸಿ ಕೊಡ್ತಾ ಇದ್ದೇನೆ, ಕಲಿಸಿ ಕೊಡ್ತಾ ಇದ್ದೇನೆ. ಹಾಲೆಲೂಯಾ. ಬೇರೆಯೊಬ್ಬರಿಗೆ ನಾನು ಇಲ್ಲಿ ಹೇಳ್ತಾ ಇಲ್ಲ. ಇಸ್ರಾಯೇಲರ ಕುಟುಂಬ ದೇವರು ಇಷ್ಟಪಟ್ಟಂತ ಜನಾಂಗ, ಅದರಲ್ಲೂ ಎಷ್ಟೋ ಜನ ಹಿಂಜಾರಿದು ಉಂಟು. ಹಾಲೆಲೂಯಾ. ಹಾಗಾಗಿ ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಆತನ ಎಲ್ಲ ವಿಷಯಗಳಲ್ಲಿಯೂ, ದೇವರು ಆ ಎಲ್ಲ ವಿಷಯಗಳಲ್ಲೂ ನಾವೇನಾಗ್ಬೇಕಂತಂದ್ರೆ ಆತನ ಹೇಳುವ ಮಾರ್ಗದಲ್ಲಿ ನಡಿಬೇಕು. ನಮ್ಮ ಇಷ್ಟದಲ್ಲಿ ನಡೆಯಕ್ಕಲ್ಲ ಕರೆದಿರೋದು. ಹಾಲೆಲೂಯಾ. ದೇವರಲ್ಲಿ ಏನ್ ಹೇಳ್ತಾರೋ ಅದ್ರ ಪ್ರಕಾರ ನಡಿಲಿಕ್ಕೆ ಇಲ್ಲಿ ನಮ್ಮನ್ನ ಉಂಟು ಮಾಡಿದೆ ಹೊರತು ಹೇಗ್ ಬೇಕೋ ಉಂಟು ಮಾಡಿ ನೀವ್ ಹೆಂಗ್ ಬೇಕಾದ್ರೂ ಬದುಕ್ರಿ ಅಂತ ದೇವರು ಬಿಟ್ಟಿಲ್ಲ. ಪ್ರಿಯಳೇ. ಹಾಲೆಲೂಯಾ. ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದ, ಸಂಪೂರ್ಣ ಹೃದಯ, ಈ ಅರ್ಧಂಬರ್ಧ ಹೃದಯ ಅಲ್ಲ, ಸಂಪೂರ್ಣ ನನಗೋಸ್ಕರ ನೀನ್ ಮೀಸಲಾಗಿದ್ದ ಜನಾಂಗಗಳು ಅಂತ ದೇವರು ತಾನೇ ಇಲ್ಲಿ ಪ್ರಕಟ ಮಾಡ್ತಾ ಇದ್ದಾರೆ. ಹಾಲೆಲೂಯಾ. ಆ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ, ಹಾಲೆಲೂಯಾ, ದೇವರ ಸೇವೆ ಮಾಡ್ತಾ ಇರ್ಬೇಕು. ದೇವರ ಸೇವೆ ಅಂದ್ರೆ ಏನು? ಎಲ್ಲಿ ಹೋಗ್ತೀವೋ ಆತನ ನಾಮಸ್ಮರಣೆಯನ್ನ ಮಾಡುತ್ತಾ, ನಿಮಗೆ ಯಾರಿಗಾರ ಸ್ವಾರ್ಥ ಸಾರಬೇಕು, ದೇವರ ವಿಶೇಷವಾಗ ಒಂದು ಕೃಪೆಯನ್ನ ನಮಗೆ ತೋರಿಸಿದ್ದಾರಲ್ಲ, ಅದನ್ನ ಇನ್ನೊಬ್ಬರಿಗೆ ಪರಿಚಯ ಮಾಡಿಸಿಕೊಡ್ಬೇಕು. ಅವಾಗ ನಾವು ದೇವರಲ್ಲೇ ಇದ್ದುಕೊಂಡು ಬದುಕ್ತಾ ಇದ್ದೀವಿ ಎಂಬುದಾಗಿ ಅರ್ಥ. ಹಾಲೆಲೂಯಾ. ಯಾಕಂದ್ರೆ ಬರೀ ಚರ್ಚಿಗೆ ಹೋಗಿ ಬಂದು ನಮ್ಮ ಇಷ್ಟದ ಪ್ರಕಾರ ಜೀವಿಸಕ್ಕೆ ದೇವರು ನಮಗೆ ಇಲ್ಲಿ ಅಪ್ಪಣೆ ಕೊಟ್ಟಿಲ್ಲ. ಹಾಲೆಲೂಯಾ. ಹಾಗಾಗಿ ನೋಡಿ, ನಿಮ್ಮ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ ನಾನು ನಿಮ್ಮ ಮೇಲಿಗಾಗಿ ಈಗ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಬೇಕು. ದೇವರು ಮೇಲುಗಳಿಗಾಗಿ ಆತನ ಏನಂತೆ, ಆತನು ಆಜ್ಞಾ ವಿಧಿಗಳನ್ನು ಅನುಸರಿಸಬೇಕು. ದೇವರ ಆಜ್ಞೆ ವಿಧಿ. ದೇವರು ನಮ್ಗೆ ಬದುಕ್ಬೇಕು, ಹೇಗ್ ಬದುಕ್ಬೇಕು, ಹೇಗ್ ಜೀವಿಸ್ಬೇಕು, ಹೇಗ್ ಜೀವಿಸಿದ್ರೆ ನಾವು ಪರಲೋಕ ಸೇರ್ತೀವಿ ಎಂಬುದಾಗಿ ದೇವರ ಆಜ್ಞೆಯಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಆ ನ್ಯಾಯ ವಿಚಾರಣೆದಲ್ಲಿದೆ ನಾವು ಹೋಗುವಾಗ. ಯಾಕೆಂದ್ರೆ ದೇವ್ರು ಹೇಳ್ತಾರೆ, ದೇವ್ರಿಗೆ, ಸ್ವಾಮಿ ನನಗೆ ಗೊತ್ತಿರ್ಲಿಲ್ಲ ದೇವ್ರೆ, ನೀವು ಈ ತರ ಎಲ್ಲ ಹಿಂಗೆಲ್ಲ ನಮ್ಗೆ ನಿಮ್ಮ ರೂಲ್ಸ್ ನಮ್ಗೆ ಗೊತ್ತಿಲ್ಲ ಸ್ವಾಮಿ ಅಂತ ಯಾರು ಹೇಳಬಾರ್ದು. ಅದಕ್ಕೆ ದೇವ್ರು ಹೇಳ್ತಾರೆ, ಏನ್ ಹೇಳ್ತೆ, ಆಜ್ಞಾ ವಿಧಿಗಳನ್ನು ಅನುಸರಿಸಬೇಕು. ದೇವರ ಈ ಭೂಮಿ ಮೇಲೆ ಬದುಕಿರುವಾಗ್ಲೇ ದೇವರನ್ನ ಬಿಟ್ಟು ಬೇರೆ ಏನೂ ನಾವು ಮಾಡಬಾರದು. ಊಟ ಮಾಡ್ರಿ, ತಿನ್ರಿ, ಕುಡೀರಿ, ಆದ್ರೆ ಇದೆಲ್ಲ ಊಟ ಆಗಿರ್ಲಿ, ಒಂದು ಅನ್ನಪಾನಗಳನ್ನ ತೆಗೆದುಕೊಂಡು ದೇವರ ಹೆಸರಿನಲ್ಲಿ ಬದುಕಿಕೊಂಡು ನ್ಯಾಯವಾದ ಸಂಪಾದನೆ ಮಾಡಿಕೊಂಡು ಪರಲೋಕಕ್ಕೆ ನಾವು ಹೋಗ್ತಿದೀವಿ ಅಂತ ಹೇಳಿ ಭೂಮಿ ಮೇಲೆ ಬದುಕಬೇಕೆ ಹೊರತು ಬರೀ ಹಣಕ್ಕಾಗಿ, ಬರೀ ಬಿಸ್ನೆಸ್ಸಿಗಾಗಿ, ಅಯ್ಯೋ ನನಗೆ ಸಮಯ ಇಲ್ಲ, ಅಯ್ಯೋ ನನಗೆ ಸಮಯ ಇದ್ದಾಗ ನಾನು ಬರ್ತೀನಿ ಅಂತವ್ರು ದೇವರಿಗೆ. ಯಾಕಂದ್ರೆ ದೇವರು ತಾನು ಹೇಳ್ತಾರೆ ಏನಂದ್ರೆ, ಬಲವಂತವಾಗಿ ದೇವರ ರಾಜ್ಯಕ್ಕೆ ಯಾರಿಗೂ ಕರೆಯಲ್ಪಡುವುದಿಲ್ಲ. ನಿನಗೆ ಮನಸ್ಸಿದ್ದರೆ ಬಂದರೆ ಸಾಕು. ಅಂದ್ರೆ ಎಲ್ಲರಿಗೂ ಸುವಾರ್ತೆ ಸಾರಲ್ಪಡಬೇಕು. ನಂಬಿದವರಿಗೆ ದೀಕ್ಷಾ ಸ್ಥಾನ ಮಾಡಿಸ್ರಿ. ಒಂದು ದಿವಸ ಪುನರುತ್ಥಾನ ಅಂದ್ರೆ ಯೇಸು ಸ್ವಾಮಿ ಬಂದಾಗ ಅವರೊಡನೆ ನಾವು ವಿಶೇಷವಾದ ದೇವರು ತೋರಿಸಿ ದೇವರು ಮಾಡಿರುವಂತ ಎಂತಹ ಪರಲೋಕ ರಾಜ್ಯದಲ್ಲಿ ನಮಗೆ ಇಟ್ಟಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಇಲ್ಲಿ ಯಾವುದೋ ಇದು ಇದ್ದು ನಾಳೆ ಅಳೆದು ಹೋಗಂತ ಈ ಪ್ರಪಂಚಕ್ಕಲ್ಲ ಇಲ್ಲಿ ನಮ್ಮನ್ನ ಇಟ್ಟಿರೋದು. ಹಾಲೆಲೂಯಾ. ನಿತ್ಯವಾದ ಒಂದು ಜಾಗದಲ್ಲಿ ನಮಗೆ ದೇವರೊಂದಿಗೆ ನಾವು ಯಾವಾಗ್ಲೂ ಆರಾಧನೆ ಮಾಡುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸುವಂತೆ ಇರೋ ಜಾಗಕ್ಕೆ ನಮ್ಮನ್ನ ಕರೆದಿದ್ದಾರೆ ಹೊರತು ಬೇರೆ ಏನಕ್ಕೂ ಕರೆದಿಲ್ಲ. ಹಾಲೆಲೂಯಾ. ಕೆಳಗಡೆ ಹೋದಮ್ಮ.
ಆಜ್ಞಾವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನು ಹೊರತು ಹ್ಮ್ ನಿಮ್ಮ ದೇವರಾದ ಯೆಹೋವನು ನಿಮ್ಮಿಂದ ಬೇರೇನು ಕೇಳಿಕೊಳ್ಳುತ್ತಾನೆ. ಆಲೋಚಿಸಿ. ದೇವರ ದೇವರ ಆಜ್ಞೆಗಳನ್ನ ಉಲ್ಲಂಘನೆ ಮಾಡ್ಬೇಡ್ರಿ, ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀರಿ, ಇನ್ನೇನ್ ನಾನ್ ನಿಮ್ಮ ಹತ್ರ ಕೇಳ್ತೀನಿ ಅಂತ ಹೇಳ್ತಾ ಇದಾರೆ ದೇವರು. ಹಾಲೆಲೂಯಾ. ನಿಮಗೆ ಅನ್ನಪಾನಗಳನ್ನ ಕೊಡ್ತೀನಿ, ನಿಮ್ಗೆ ಬುದ್ಧಿ ಜ್ಞಾನವನ್ನ ಕೊಟ್ಟಿದ್ದೀನಿ, ನಿಮಗೆ ಆರೋಗ್ಯವನ್ನ ಕೊಟ್ಟಿದ್ದೀನಿ, ಒಳ್ಳೇದಕ್ಕಾಗಿ ದುಡೀರಿ. ಏನೋ ಕೂಡ್ಸಿಟ್ಟು ಎಲ್ಲಿಗೆ ತಗೊಂಡೋಗ್ತೀಯ ಪ್ರಿಯನೇ? ನಿನ್ನ ಜೀವಿತ ನಿನ್ನ 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 ದೇಹದಲ್ಲಿ ನೀನು ಜೀವಂತವಾಗಿರ್ಬೇಕಾದ್ರೇನೆ ಸತ್ಯ ದೇವರನ್ನ ನೀನು ಸ್ಮರಿಸು, ಹುಡುಕು. ದೇವರೇ, ಈ ವಾಕ್ಯದೊಂದಿಗೆ ನೀನು ಮಾತನಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇನೆ. ನನ್ನನ್ನು ಕರ್ತನೆ ಕೈ ಬಿಡಬೇಡ ದೇವರೇ. ಕರ್ತನೆ, ನಾನು ಯಾವಾಗಲೂ ದೇವರೇ ನಿಮ್ಮ ವಾಕ್ಯಗಳಿಗೆ ನಾನು ಕಿವಿಗೊಡಬೇಕಾಗಿತ್ತು ದೇವರೇ. ಈಗಲಾದರೂ ಸ್ವಾಮಿ ದೇವರೇ, ನೀನು ನನ್ನ ಆತ್ಮದೊಳಗೆ ಮಾತನಾಡೋದಕ್ಕಾಗಿ ಸ್ತೋತ್ರ ದೇವರೇ. ನಾನು ಎಂದಿಗೂ ಸ್ವಾಮಿ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ನೀವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಇನ್ನೂ ಅನೇಕ ಮಹತ್ ಕಾರ್ಯಗಳನ್ನು ನಿಮಗೆ ಗೋಚರಪಡಿಸ್ತಾರೆ ದೇವರು. ಹಾಲೆಲೂಯಾ. ಸುಮ್ಮನೆ ಅಲ್ಲ ದೇವರ ವಾಕ್ಯ. ಏನು ನಾವು ಯಾವುದನ್ನು ನಾವು ಇದನ್ನ ನಾವು ದೇವರ ವಾಕ್ಯವನ್ನ ಇರುವುದನ್ನ ಇದ್ದ ಹಾಗೆ ನಾವು ಕಲ್ತ್ಕೋಬೇಕು, ತಿಳ್ಕೋಬೇಕೆ ಹೊರತು ಇದರಲ್ಲಿ ಯಾವುದನ್ನು ಸೇರ್ಸಂಗಿಲ್ಲ, ಯಾವುದು ತೆಗೆಯಂಗಿಲ್ಲ ಪ್ರಿಯನೇ. ಹಾಗಾಗಿ ನಾವು ಈ ದೇವರ ವಾಕ್ಯವನ್ನು ನಾವು ಆಧಾರವಿಟ್ಟುಕೊಂಡು ಸತ್ಯ ದೇವರನ್ನ, ಸ್ವಾಮಿ ನೀನೊಬ್ಬನೇ ಕರ್ತನೆ, ಈ ಲೋಕಕ್ಕೆ ರಕ್ಷಕನು, ಒಡೆಯನು ದೇವರೇ, ನೀನು ಎಲ್ಲಾ ಸ್ವಾಮಿ, ಈ ಎಲ್ಲಾ ಸೃಷ್ಟಿಗಳಿಗೂ ಮಾಲೀಕನು, ಯಜಮಾನನು ನೀನು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆ ಮುಖಾಂತರ ದೇವರನ್ನ ಘನಪಡಿಸಬೇಕು, ಆತನ ನಾಮವನ್ನ ಘನಪಡಿಸಬೇಕು. ಹಾಲೆಲೂಯಾ. ಮತ್ತೆ ಯಾರಿಗೂ ನಾವು ಈ ಲೋಕದಲ್ಲಿ ದೇವರನ್ನ ಬಿಟ್ಟು ನಾವು ಬೇರೆ ಯಾರಿಗಾರ ಗೌರವ ನಾವು ಇದೆಲ್ಲ ಸಲ್ಲಿಸುವುದಾದ್ರೆ ನನಗೆ ಯೋಗ್ಯಳು ಅಲ್ಲ. ಯಾಕಂದ್ರೆ ದೇವ್ರು ಹೇಳ್ತಾರೆ, ಫಸ್ಟ್ ಮೊದಲನೇ ಆದ್ಯತೆ ನೀನು ನನಗೆ ಕೊಡಬೇಕು. ಯಾಕಂದ್ರೆ ಅದು ದೇವರು ಅದನ್ನ ಯಾರಿಗೂ ಬಿಟ್ಕೊಡಲ್ಲ. ಇದು ಮಾತ್ರ ನಾವು ತಿಳ್ಕೋಬೇಕು. ಯಾರನ್ನು ದೇವ್ರು ಬಿಟ್ಕೊಡೋದಿಲ್ಲ. ಮೊದಲ ಆದ್ಯತೆ ನೀನ್ ನನಗೆ ಕೊಡ್ಬೇಕು. ನನ್ನ ಮೇಲೆ ಮಮತೆ ಇಡದವನು, ನನ್ನ ಮೇಲೆ ಮಮತೆ ಇಡುವವಳು ನನಗೆ ಯೋಗ್ಯಳು ಅಲ್ಲ. ಬದುಕೊಳ್ರಿ, ನಿಮ್ಗೆ ಇಷ್ಟ ಬಂದ ಬದುಕೊಳ್ರಿ, ತೊಂದರೆ ಇಲ್ಲ. ನಾನು ನಿಮ್ಮನ್ನು ಇವತ್ತೇನೋ ಮಾತನಾಡಲ್ಲ. ಇವತ್ತು ಫ್ರೀ ಹ್ಯಾಂಡ್. ನಿಮಗೆ ಏನು ಅನಿಸ್ತದೋ ನೀವು ಹೇಗೆ ಬದುಕಬೇಕೋ ಬದುಕಿಕೊಳ್ಳ್ರಿ. ಆದರೆ ಒಂದು ದಿವಸ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 21ನೇ ವಚನದಿಂದ ನೋಡ್ತಾ ಹೋಗಿದ್ರೆ ಗೊತ್ತಾಗ್ತದೆ. ನ್ಯಾಯ ವಿಚಾರಣೆ ದಿನ, ಅದನ್ನ ಮಾತ್ರ ಯಾರು ಮರಿಬಾರ್ದು. ಬನ್ರಿ, ನೀವೆಲ್ಲ ಬರ್ತೀರಲ್ಲಿ. ಹಾಗಾಗಿ ಆ ಜಾಗಕ್ಕಿಂತ ತಪ್ಪಿಸಿಕೊಳ್ಬೇಕು ಅಂದ್ರೆ ನಮ್ಮ ಯೇಸು ಸ್ವಾಮಿ ಪಾದಗಳನ್ನು ಹಿಡಿದುಕೊಂಡು ಓಡಾಡುತ್ತಾ, ತಂದೆ ನನ್ನನ್ನು ಕ್ಷಮಾ ಮಾಡಪ್ಪ, ನನ್ನನ್ನು ನಿನ್ನ ಮಗನಾಗಿ ಅಂಗೀಕಾರ ಮಾಡಿಕೋ, ಸ್ವೀಕಾರ ಮಾಡಿಕೋ ಸ್ವಾಮಿ. ನನಗೆಂದಿಗೂ ಆಶಾಭಂಗ ಆಗಬಾರದು ಸ್ವಾಮಿ. ನನ್ನ ಕುಟುಂಬವನ್ನು ಕಾಪಾಡು ದೇವರೇ ಅಂತ ಹೇಳಿ ಮನಮರಗಿ, ದೇವರೇ ನಾನು ತುಂಬಾ ಸೋತೋಗಿದ್ದೀನಪ್ಪ, ನನಗೆ ಲೋಕ ಸಾಕಾಗೋಗಿದೆ ದೇವರೇ, ನಿನ್ನ ಹಸ್ತವೇ ನನಗೆ ಆಧಾರ ಎಂಬುದಾಗಿ ಯಾರು ಮನಮರಗಿ ದೇವರ ಹತ್ರ ಹೋಗ್ತಾರೋ ಅವ್ರಿಗೆ ನಿಜವಾಗಲೂ ದೇವರು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಯಾಕೆಂದ್ರೆ ದೇವರು ಪ್ರೀತಿ ಸ್ವರೂಪನು, ಕರುಣಾನಿಧಿ, ದೀರ್ಘ ಶಾಂತನು, ಕ್ಷಮಾದಮ ಉಳ್ಳುವನು, ಕ್ಷಮೆ ಮಾಡುವವನಾಗಿದ್ದಾನೆ. ಹಾಲೆಲೂಯಾ. ಅದಕ್ಕೆ ಈ ಭಕ್ತ ಹಾಡು ಹೇಳ್ತಾನೆ, ಈ ದಿನವೇ ಒಳ್ಳೆ ಸಮಯ, ಆಮೇಲೆ ಸಿಕ್ಕೋದಿಲ್ಲ. ಈ ದಿನವೇ ಒಳ್ಳೆ ಸಮಯ, ಆಮೇಲೆ ಸಿಕ್ಕೋದಿಲ್ಲ. ನಾಳೆ ಅಂದ್ರೆ ನಿನಗೇನು ಗೊತ್ತೇ ಇಲ್ಲ. ನಾಳೆ ಅಂದ್ರೆ ಮೋಸ ಹೋಗ್ತೀಯೋ ತಮ್ಮ. ಯೇಸುವಿನ ನಂಬದಿದ್ರೆ ಸಿಕ್ಕೋದಿಲ್ಲ ಮುಕ್ತಿ, ನಿನಗೆ ಏನು ತಂದಿಲ್ಲ. ಹುಟ್ಟುವಾಗಲೇ ಒಯ್ಯೋದೇನಿಲ್ಲ, ಹೋಗುವ
ಆಗಲೇ. ಹೀಗೆ ಹಾಡಿನ ಮುಖಾಂತರ ನಾವು ತಿಳ್ಕೊಬೇಕಾಗ್ತದೆ. ಈ ದಿನವೇ ಒಳ್ಳೆ ಸಮಯ, ಆಮೇಲೆ ಸಿಕ್ಕುವುದಿಲ್ಲ. ನಾಳೆ ಬರ್ತೀನಿ, ನಾಡ್ದು ಬರ್ತೀನಿ ಸ್ವಾಮಿ, ಇವತ್ತು ನನಗೆ ಕೆಲಸ ಇದೆ, ನನಗೆ ಬೇರೆ ಬೇರೆ ಬಹಳ ಕೆಲಸಗಳಿದೆ, ಅದರಲ್ಲಿ ನಾನು ಬ್ಯುಸಿ ಆಗಿದ್ದೇನೆ. ಹಾಲೆಲೂಯಾ. ಅದ್ರೊಳಗಾಗಿ ಕ್ರಿಸ್ತನ ಯೇಸು ಸ್ವಾಮಿ ಬಂದು ಬಿಟ್ರೆ ನಮ್ಮ ಗತಿ ಏನಾದೀತೋ? ಇದನ್ನ ಫಸ್ಟ್ ನಾವು ಎಚ್ಚರಿಕೆಯಿಂದ ನಾವು ನೋಡ್ಕೋಬೇಕಾಗಿದೆ. ಹಾಗಾಗಿ ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಮಾನವ ಕುಲಕ್ಕೆ ಶ್ರೇಷ್ಠವಾದ ದೇವರೇ, ಆಕಾಶ ಭೂಮಿ ಅಳೆದು ಹೋಗ್ಬೋದು ದೇವರೇ, ನಿಮ್ಮ ಮಾತು, ನಿಮ್ಮ ವಾಕ್ಯ, ನಿಮ್ಮ ವಚನ ಒಂದು ಅಳಿಯುವುದಿಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ ತಂದೆ ಆದ ದೇವರೇ. ಕರ್ತನೆ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರೇ, ವಿಡಿಯೋ ಮುಖಾಂತರ ನೋಡುತ್ತ ಪ್ರತಿ ಒಂದು ಕುಟುಂಬಗಳನ್ನು ನೆನೆಸಿ ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು ದೇವರೇ. ಅವ್ರ ಕಷ್ಟದಲ್ಲಿ, ದುಃಖದಲ್ಲಿ, ಸಮಸ್ಯೆಗಳು ಏನೇ ಇದ್ದರೂ ಸ್ವಾಮಿ ದೇವರೇ ಕರ್ತನೆ, ಅವ್ರಿಗೆಲ್ಲ ಸ್ವಾಮಿ ದೇವರೇ ಅಲ್ಲಿಂದ ಸ್ವಾಮಿ ಬಿಡುಗಡೆ ಕೊಡು ಸ್ವಾಮಿ. ಬಿಡುಗಡೆ ನಾಯಕನು ನೀನು ಸ್ವಾಮಿ. ಪ್ರಾರ್ಥನೆ ಕೇಳುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಸ್ವಾಮಿ ಹೆಸರಲ್ಲಿ ಬೇಡುತ್ತೇನೆ, ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡು, ನನ್ನ ಸರ್ವದಗಳ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳನ್ನು ಒಂದನ್ನು ಮರೆಯಬೇಡ. ನಮಗೆ ಜಯ ಕೊಟ್ಟ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ.